ಅಬ್ಬಾ, ಎಷ್ಟು ದೂರ ನೋಡಿದ್ರೂ ಕೆರೆನೇ ಕಾಣುತ್ತೆ. ಸನ್ಸೆಟ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಅರೆ, ಈ ಪ್ಲೇಸ್ ಎಲ್ಲಿ ಅಂತ ಯೋಚಿಸ್ತಾ ಇದ್ದೀರಾ? ಈ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಹಾಯ್, ಹಲೋ, ನಮಸ್ಕಾರ. ಗುಡ್ನಾಪುರದ ಬಂಗಾರೇಶ್ವರ ದೇವಸ್ಥಾನವನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ಕೆರೆ ಪಕ್ಕದಲ್ಲೇ ಈ ದೇವಸ್ಥಾನ ಇರೋದ್ರಿಂದ ಟೆಂಪಲ್ ನಲ್ಲಿ ಕೆರೆ ನೀರು ತುಂಬಿಕೊಂಡೇ ಇರುತ್ತೆ. ನೀರಿನಲ್ಲೇ ಇರೋ ಈಶ್ವರನ ದರ್ಶನವನ್ನ ಇಲ್ಲಿ ನಾವು ಪಡೆಯಬಹುದು. ಜನರಲಿ ವರ್ಷದ 5 ರಿಂದ 6 ತಿಂಗಳು ಈ ಟೆಂಪಲ್ ನಲ್ಲಿ ಕೆರೆಯ ನೀರು ತುಂಬಿಕೊಂಡೇ ಇರುತ್ತಂತೆ. ಇಲ್ಲಿ ಚಿಕ್ಕ ಮಕ್ಕಳಿಗೆ ಕಿವಿ ಚುಚ್ಚೋದು ಮತ್ತು ಕೇಶಮುಂಡನವನ್ನ ಮಾಡ್ತಾರೆ. ಇತಿಹಾಸದ ಪುಟಗಳಲ್ಲಿ ಕದಂಬರ ಆಡಳಿತಕ್ಕೊಳಪಟ್ಟಿದ್ದ ಈ ಗುಡ್ನಾಪುರ ಬನವಾಸಿಯಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿದೆ. ಸುಮಾರು 164 ಎಕರೆ ಪ್ರದೇಶದಲ್ಲಿರುವ ಈ ಕೆರೆಯ ಬಳಿ ಸನ್ಸೆಟ್ ನೋಡೋಕೆ ತುಂಬಾನೇ ಸೊಗಸಾಗಿರುತ್ತೆ. ಪ್ರಕೃತಿಯ ಮಡಿಲಲ್ಲಿ ಬಾನಂಗಳದ ಚಿತ್ತಾರವನ್ನ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಗುತ್ತೆ. ಅಷ್ಟು ನೆಮ್ಮದಿಯ ವಾತಾವರಣ ನಮ್ಗೆ ಇಲ್ಲಿ ಸಿಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಗುಡ್ನಾಪುರದ ಬಂಗಾರೇಶ್ವರ ದೇವಸ್ಥಾನ ಮತ್ತು ಕೆರೆ ಹೇಗಿತ್ತು ಅಂತ. ಸದ್ಯಕ್ಕೆ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.